ವೇದ ಪ್ರಿಯ ಶಿವನಲ್ಲ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು ವೇದವನೋರಿದ ಬ್ರಹ್ಮಣ ಶಿರಮೋಯಿತು ವೇದವನೋರಿದ ಬ್ರಹ್ಮಣ ಶಿರಮೋಯಿತು ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯನೂ ನಮ್ಮ ಕೂಡಲ ಸಂಗಮ ದೇವ ಭಕ್ತಿ ಪ್ರಿಯನೂ ನಮ್ಮ ಕೂಡಲ ಸಂಗಮ ದೇವ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು ವೇದವನೋರಿದ ಬ್ರಹ್ಮಣ ಶಿರಮೋಯಿತು ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯನೂ ನಮ್ಮ ಕೂಡಲ ಸಂಗಮ ದೇವ ಭಕ್ತಿ ಪ್ರಿಯನೂ ನಮ್ಮ ಕೂಡಲ ಸಂಗಮ ದೇವ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ ನಾದ ಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವನಲ್ಲ ರೀತಿ ಪೂಜೆ ಮಾಡ್ತಾ ಇರ್ತೀವಿ ಅಂದ್ರೆ ಅವ್ರಿಗೆ ಏನೇನೋ ಆಮಿಷನ ತೋರಿಸ್ತಾ ಇರ್ತೀವಿ ಆಡಂಬರ ತೋರಿಸ್ತಾ ಇರ್ತೀವಿ ಆದ್ರೆ ಭಗವಂತ ನಾದಪ್ರಿಯನೂ ಅಲ್ಲ ಅಂದ್ರೆ ನಾವು ಏನೆಲ್ಲ ಇದೆಲ್ಲ ನಮ್ಗೆ ಒಂದು ಸ್ಟೆಪ್ಸ್ ನಂತರ ಹೋಗ್ಲಿಕ್ಕಷ್ಟೇ ಪೂಜೆ ಮಾಡೋದು ಭಜನೆ ಮಾಡೋದು ಎಲ್ಲವೂ ಆದ್ರೆ ಭಗವಂತ ಯಾವುದನ್ನು ಅಷ್ಟೊಂದು ಇಷ್ಟಪಡಲ್ಲ ಭಗವಂತ ಇಷ್ಟಪಡೋದು ಯಾವುದು ಅಂದ್ರೆ ಭಕ್ತಿ ಮಾತ್ರ ಇಷ್ಟಪಡ್ತಾನೆ ನಾದಪ್ರಿಯನೂ ಅಲ್ಲ ನಾವು ವೇದಗಳನ್ನ ಓದಿ ಅವನನ್ನ ಹೋಲಿಸ್ಕೋಬೇಕು ಅಂತಂದಿಲ್ಲ ಭಕ್ತಿ ಒಂದಿದ್ರೆ ಸಾಕು ಇನ್ನೇನು ಮಾಡ್ಬೇಡ ನನಗೆ ಭಕ್ತಿ ಮಾಡಷ್ಟೇ ಏನೇನೋ ಮಾಡ ರಾವಣನ ತಲೆಗೆ ಹೊರಟೋಯ್ತು ಅವನು ಮಹಾನ್ ಶಿವಭಕ್ತ ಆದ್ರೆ ಅದೇ ತರ ಬ್ರಹ್ಮನ ಕೂಡ ಶಿರ ಹೊರಟೋಗ್ಬಿಡುತ್ತೆ ಮತ್ತವನು ವೇದಗಳನ್ನ ಅವನ ತಲೆನೇ ವೇದ ಅಂತ ಹೇಳ್ತಾರೆ 4 ವೇದಗಳಿದೆ ಬ್ರಹ್ಮನ ಶಿರಸ್ಸೆ ವೇದ ಅಂತ ಹೇಳ್ಬಿಟ್ಟು ಅದೇ ಹೊರಟೋಯ್ತು ಆದ್ರೆ ಭಕ್ತಿ ಮಾತ್ರ ಉಳ್ಕೊಳ್ಳುತ್ತೆ ಅದರ ಪ್ರಿಯನ ಶಿವ ಅಂತ ಹೇಳ್ಬಿಟ್ಟು ಇದ್ದಾರೆ ಅಂದ್ರೆ ಯಾವುದೇ ಆಡಂಬರ ಬೇಡ ಭಕ್ತಿ ಇದ್ರೆ ಆಯ್ತು ನಾವು ಭಕ್ತಿಯಿಂದ ಒಂದು ಬಿಲ್ವಪತ್ರೆನ ಅರ್ಪಣೆ ಮಾಡಿದ್ರು ಕೂಡ ಶಿವ ನಮಗೆ ಒಲಿತದೆ ನಾವು ಅದಕ್ಕೋಸ್ಕರ ಬೇರೆ ಏನು ಮಾಡೋದು ಬೇಡ ಭಕ್ತಿಯಿಂದ ಪೂಜೆ ಮಾಡೋದು